ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಇಂದಿನಿಂದ 15ರಿಂದ 18 ವರ್ಷದವರಿಗೆ ಕೊರೋನಾ ಲಸಿಕೆಯನ್ನ ನೀಡಲಾಗುತ್ತಿದ್ದು, ಮೈಸೂರಿನಲ್ಲೂ ಲಸಿಕಾ ಅಭಿಯಾನಕ್ಕೆ ಚಾಲನೆ ದೊರೆತಿದೆ. ನಾರಾಯಣ ಶಾಸ್ತ್ರಿ ರಸ್ತೆಯ ಮಹಾರಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಲಸಿಕಾ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಚಾಲನೆ ನೀಡಿದರು. ಈ ವೇಳೆ ಶಾಸಕರಾದ ಎಸ್.ಎ. ರಾಮದಾಸ್, ಎಲ್. ನಾಗೇಂದ್ರ, ಮೇಯರ್ ಸುನಂದಾ ಪಾಲನೇತ್ರ, ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್, ಮಹಾನಗರ ಪಾಲಿಕೆ ಆಯುಕ್ತ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆ.ಎಚ್. ಪ್ರಸಾದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಮಿಕ್ರಾನ್ ಕೊರೋನಾದಿಂದ ಮಕ್ಕಳನ್ನ ರಕ್ಷಿಸಲು ಲಸಿಕಾ ಅಭಿಯಾನ ನಡೆಯುತ್ತಿದ್ದು, ಶಿಕ್ಷಣ ಇಲಾಖೆ ನೀಡಿರುವಂತಹ ಮಾಹಿತಿಯಂತೆ 1.47 ಲಕ್ಷ ವಿದ್ಯಾರ್ಥಿಗಳಿಗೆ ಲಸಿಕೆ ಹಾಕುವಂತಹ ಗುರಿಯನ್ನ ಹೊಂದಲಾಗಿದೆ. ಶಾಲಾ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಲಸಿಕೆ ಹಾಕಲು ಸುಮಾರು 200 ತಂಡ ರಚನೆ ಮಾಡಲಾಗಿದ್ದು, ಒಂದು ವಾರದೊಳಗೆ ಇದನ್ನು ಪೂರ್ಣಗೊಳಿಸಿರುವಂತಹ ಗುರಿಯನ್ನು ಕೂಡ ಹೊಂದಲಾಗಿದೆ. ಪ್ರಧಾನಮಂತ್ರಿಗಳು ಏನು ಘೋಷಣೆ ಮಾಡಿದ್ದಾರೆ ಅದ್ರ ಪ್ರಕಾರ 15ರಿಂದ 18 ವರ್ಷದ ವಿದ್ಯಾರ್ಥಿನಿಯರಿಗೆ ವ್ಯಾಕ್ಸಿನೇಷನ್ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜಾರಿ ಮಾಡಿದ್ದೇವೆ. ನಾಗೇಂದ್ರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮಾರಣಿಸ್ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿ ಸುಮಾರು 1,50,000 ವಿದ್ಯಾರ್ಥಿಗಳು 15ರಿಂದ 18 ವರ್ಷ ಅಂತೇಳಿ ಒಂದು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಮೈಸೂರು ಮತ್ತು ಮೈಸೂರು ಜಿಲ್ಲೆ ಇವತ್ತು ಮತ್ತು ನಾಳೆ ಮತ್ತು ನಾಳಿದ್ದರಿಂದ 200 ತಂಡವನ್ನು ಮಾಡಿ ಕಂಪ್ಲೀಟ್ ಮಾಡಬೇಕು ಅಥವಾ 15 ದಿವಸದಲ್ಲಿ ಅಂತಕ್ಕಂಥದ್ದನ್ನು ಟಾರ್ಗೆಟನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಶಾಸಕರ ಸಹಯೋಗದೊಂದಿಗೆ ಇದು 100ಕ್ಕೆ 100 ವ್ಯಾಕ್ಸಿನೇಷನ್ ಆಗ್ತಕ್ಕಂಥದ್ದಕ್ಕೆ ಕಂಪ್ಲೀಟ್ ಆಗ್ತದೆ. 15ರಿಂದ 18 ವರ್ಷ ಏನಿರ್ತದೆ ಯಾರೂ ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕೇಂದ್ರದ ಪ್ರಧಾನಮಂತ್ರಿಗಳು ಎಲ್ಲವನ್ನ ನೋಡಿ ಎಲ್ಲವನ್ನ ಟೆಸ್ಟ್ ಮಾಡಿ ಅದನ್ನು 15ರಿಂದ 18 ಯುವಕರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ 15ರಿಂದ 18 ವರ್ಷದ ಶಾಲಾ ವಿದ್ಯಾರ್ಥಿಗಳಿಗೆ ಲಸಿಕೆ ಅಭಿಯಾನ ನಡೆಯುತ್ತಿದೆ. ಒಮಿಕ್ರಾನ್ ಮತ್ತು ಕೊರೋನಾ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಲಸಿಕೆ ವಿತರಣೆ ಮಾಡಲಾಗುತ್ತಿದ್ದು, ಈ ಲಸಿಕಾ ಅಭಿಯಾನಕ್ಕೆ ನಂಜನಗೂಡು ಶಾಸಕ ಹರ್ಷವರ್ಧನ್ ಚಾಲನೆಯನ್ನ ನೀಡಿದರು. ಇಂದು ನಂಜನಗೂಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಲಸಿಕೆ ವಿತರಣೆ ಮಾಡಲಾಗಿದೆ. ನಂಜನಗೂಡಿನಲ್ಲಿ ಒಟ್ಟು 19,000 ವಿದ್ಯಾರ್ಥಿಗಳಿಗೆ ಲಸಿಕೆ ವಿತರಣೆ ಮಾಡುವ ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ 10 ಲಸಿಕಾ ಕೇಂದ್ರಗಳನ್ನು ಪ್ರಾರಂಭ ಮಾಡಲಾಗಿದೆ. ಒಂದು ವಾರದ ಒಳಗಾಗಿ 19,000 ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ಪೂರ್ಣಗೊಳಿಸಬೇಕಾಗಿದೆ ಅಂತ ಹರ್ಷವರ್ಧನ್ ಹೇಳಿದರು. ಒಳ್ಳೆ ದಿನ ನಾವು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಸಾವಿತ್ರಿ ಪಟೇಲ್ ಅವರ ಜನ್ಮದಿನವೂ ಕೂಡ ಇವತ್ತಿದೆ. 191ನೇ ಜನ್ಮದಿನವೂ ಕೂಡ ಇವತ್ತು ಒಳ್ಳೆಯ ದಿನ. ಇವತ್ತು ಫಸ್ಟ್ ಮಕ್ಕಳಿಗೆ ಕೊಡೋಣ, ಹೆಣ್ಮಕ್ಳಿಗೆ ಫಸ್ಟ್ ಕೊಡೋಣ ಅಂತ ನಾನೇ ಅದನ್ನ ತೀರ್ಮಾನ ಮಾಡಿದೆ. ಹೆಣ್ಮಕ್ಳಲ್ಲಿ ಇರೋಲ್ಲ ಬೇಜಾರು ಮಾಡ್ಕೊಂಬಿಡಿ, ಫಸ್ಟ್ ನಿಮ್ಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇದೆ ಅಲ್ವಾ, ಅವನು ಸ್ಪರ್ಸ್ಕೊಂಡಂಗೆ ಆಗುತ್ತೆ. ಆಮೇಲೆ ಇಡೀ ದೇಶದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ಲಸಿಕೆ ಅಭಿಯಾನನ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆನ ಪ್ರಾರಂಭ ಮಾಡಿದ್ದಾರೆ. ದೇಶನೇ ಇವತ್ತು ಲಸಿಕೆ ಪ್ರಾರಂಭ ಮಾಡ್ತಾ ಇದೆ. ತಮಗೆಲ್ಲ ಈ ವಿಚಾರ ತಿಳಿದಿರಲಿ. ಅಮೆರಿಕ ಅಂತ ದೇಶ ಇರ್ಬೋದು, ಆಸ್ಟ್ರೇಲಿಯಾ ಅಂತ ದೇಶ ಇರ್ಬೋದು, ಇವತ್ತು ಫಸ್ಟ್ ಡೋಸು ಕೂಡ ಕಂಪ್ಲೀಟ್ ಮಾಡ್ಕೊಂಡಿಲ್ಲ. ಸಾವಿನ ಪ್ರಮಾಣ ಜಾಸ್ತಿ ಆಗ್ತದೆ ತಗೊಂಡಿಲ್ಲ. ಅಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ಅಂತ ಎಲ್ಲ ವಿದ್ಯಾವಂತರಿರುವಂಥ ದೇಶದಲ್ಲಿ ಮೊದಲೇ 2ನೇ ಡೋಸ್ ಕೂಡ ಆಗ್ತಾ ಇಲ್ಲ ಅವರು. ಕೆಲವರಂತೂ ಇನ್ನ ಪೋಲಿಯೋ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಂತಿದೆ. ಮಕ್ಕಳಿಗೆ ಇನ್ನ 10 ವರ್ಷದ ಒಳಗಡೆಗೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ಅದು ಪ್ರಯೋಗ ಆಕಸ್ಮಿಕ ಯಶಸ್ವಿ ಆದರೆ ಮಕ್ಕಳಿಗೆ 10 ವರ್ಷದ ಒಳಗಡೆಯವರು ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗ 15ರಿಂದ 18 ವರ್ಷದ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ನಾವು. ಈ ಲಸಿಕೆ ತಗೊಂಡ ಸಂದರ್ಭದಲ್ಲಿ ಬಹಳಷ್ಟು ನಾನು 2ನೇ ಸತಿ ನಾನು 2ನೇ ಅಲೆಯಲ್ಲಿ ತಗೊಳ್ಬೇಕಾದ್ರೂ ಕೂಡ ಹೇಳಿದೆ, ಯಾವುದೇ ಥರ ಯುವಕರಿಗೆಲ್ಲ ನೀವು ತಲೆ ಹಾಕಬೇಡಿ. ಯಾರು ಫಸ್ಟ್ ಇಂದ ಟೀಕೆ ಮಾಡ್ತಾರೆ ಫಸ್ಟ್ ಅವರೇ ನಿಂತ್ಕೊಂಡಿರ್ತಾರೆ ಲಸಿಕೆ ತಗೊಳಕ್ಕೆ. ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಉದ್ಘಾಟನೆ ಆಗ್ತೇವೆ. ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆ ಆಗ್ತೇವೆ. ಇನ್ನು 4-5 ದಿನದಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ SLC, ಫಸ್ಟ್ PUC, ಸೆಕೆಂಡ್ PUC ಮಕ್ಕಳಿಗೆ ITI ಮತ್ತು ಡಿಪ್ಲೊಮಾ ಕೊಡ್ತಿರೋಂಥ ಎಲ್ಲ ಮಕ್ಕಳಿಗೆ ಅದೇ ಶಾಲೆಗೆ ಹೋಗಿ 2-3 ಡೇಸಲ್ಲಿ ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡೋದಕ್ಕೆ ನಾವೆಲ್ಲ ಮೈಕ್ರೋ ಪ್ಲಾನ್ ಅನ್ನು ಹಾಕೊಂಡಿದ್ದೀವಿ.
ಗಡಿ ಜಿಲ್ಲೆ ಚಾಮರಾಜನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಇಂದು ಕೋವಿಡ್ ಸೋಂಕು ನಿಯಂತ್ರಣ ಮಾಡುವಂತಹ ಕೋವ್ಯಾಕ್ಸಿನ್ ಲಸಿಕೆ ಹಾಕುವ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಚಾಮರಾಜನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ 100 ಮಕ್ಕಳಿಗೆ ಸಾಂಕೇತಿಕವಾಗಿ ಲಸಿಕೆ ಹಾಕುವಂತಹ ಕಾರ್ಯಕ್ರಮಕ್ಕೆ ಸಿಪಟರಂಗ ಶೆಟ್ಟಿ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, 3ನೇ ಅಲೆಯನ್ನ ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವ ಕ್ರಮದ ಬಗ್ಗೆ ಸಹಕರಿಸಬೇಕು, ಎಲ್ಲರೂ ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ರು. ಹಂತದ ಕೊರೋನಾ ಪರಿಸ್ಥಿತಿಯಲ್ಲಿ ನಾವೆಲ್ಲ ಏನೇನು ಅನಾಹುತಗಳು ದೇಶದಲ್ಲಿ ಚಾಮರಾಜನಗರದಲ್ಲಿ ಆಯಿತು ಅನ್ನೋದೆಲ್ಲ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಆ ದಿಕ್ಕಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಾವು 3ನೇ ಅಲೆಯನ್ನು ಯಾವ ರೀತಿ ಅದರಿಂದ ನಾವು ಪ್ರಾಣವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಲಸಿಕಾ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ಎಲ್ಲ ಮಕ್ಕಳಿಗೆ ಲಸಿಕೆಯನ್ನು 2 ಲಸಿಕೆಯನ್ನು ಹಾಕಬೇಕು ಅಂತೇಳಿ ಸರ್ಕಾರ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಪ್ರಾರಂಭವಾಗಿದೆ. ಜಿಲ್ಲಾಧಿಕಾರಿ ನಾನು ಹೇಳ್ತಾ ಇದ್ರು, ನಮ್ಮ ಜಿಲ್ಲೆ ಎಲ್ಲ ರೀತಿಯಿಂದ 1 ಮತ್ತು 2ನೇ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯನ್ನು ಕಾಣ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಎಲ್ಲ ಸಹಕಾರ ಬೇಕು ಅನ್ನೋ ಮಾತನ್ನು ಹೇಳಿದ್ರು. ಹಾಗಾಗಿ ಅವರಿಗೆ ನಾನು ಹೇಳಿದೆ, ನಾವು ಜಿಲ್ಲಾಧಿಕಾರಿ ಆಗಿದ್ದೀರಿ, ಇದ್ರ ಬಗ್ಗೆ ಅಧ್ಯಕ್ಷರ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸೂಕ್ತವಾಗಿರುವಂತಹ ರೀತಿಯಲ್ಲಿ ಒಂದು ಲಸಿಕಾ ಕಾರ್ಯಕ್ರಮ ಮುಂದುವರಿರಿ ಅಂತ ನಾನದು ಹೇಳ್ತೀನಿ. ಯಾಕಂದರೆ ನಾವು ಬಹುಶಃ ಈ ಒಂದು ತ್ರೈಮಾಸಿಕ ಸಭೆಗಳನ್ನು ಮಾಡಿದಾಗ ಇವೆಲ್ಲ ಮಾಹಿತಿಗಳು ನಮ್ಗೆ ಗೊತ್ತಾಗ್ತದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಲ್ಲಿ ತಾನೇ ಭಾಗವಹಿಸೋದು, ನಾವು ಇನ್ನೇನು ವರ್ಷಗಳ ಕಳೆದ್ರು ಒಂದು ರೀತಿ ಮೀಟಿಂಗ್ಗಳು ಮಾಡೋಕ್ಕಾಗ್ತಾ ಇಲ್ಲ. ನಾವು ಜವಾಬ್ದಾರಿ ಉಸ್ತುವಾರಿ ಸಚಿವರಾದವರು ಅವ್ರ ಜವಾಬ್ದಾರಿ ವಹಿಸಿಕೊಂಡು ಮಾಡಬೇಕು. ರಾಜ್ಯದಲ್ಲಿ ಒಮಿಕ್ರಾನ್ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅಂತಾರಾಜ್ಯ ಗಡಿಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. 2 ಅಂತಾರಾಜ್ಯ ಗಡಿ ಮೂಲೆಹೊಳೆ ಮತ್ತು ಕೆಕ್ಕನಹಳ್ಳ ಬಳಿ ಕಟ್ಟೆಚ್ಚರವನ್ನು ವಹಿಸಲಾಗಿದ್ದು ಕೇರಳ ಮತ್ತು ಹೊರ ರಾಜ್ಯದ ಪ್ರವಾಸಿಗರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಆರೋಗ್ಯ ಇಲಾಖೆ ಕೇರಳಿಗರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು RT-PCR ವರದಿ ಇದ್ದರಷ್ಟೇ ರಾಜ್ಯಕ್ಕೆ ಎಂಟ್ರಿಯನ್ನ ಕಲ್ಪಿಸಲಾಗುತ್ತದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು ಕೇರಳಿಗರ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಕೇಂದ್ರ ಸರ್ಕಾರ ಹಾಗೂ ತಜ್ಞರ ಸಲಹೆ ಮೇರೆಗೆ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಗೊಳಿಸುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ST ಸೋಮಶೇಖರ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತಜ್ಞರು ಕಠಿಣ ಕ್ರಮ ಸೇರಿದಂತೆ ಏನೇ ಸಲಹೆ ಕೊಟ್ಟರೂ ಚಾಚು ತಪ್ಪದೆ ಪಾಲಿಸುತ್ತೇವೆ. ಸದ್ಯಕ್ಕೆ ಬೇರೆ ರಾಜ್ಯದಷ್ಟು ನಮ್ಮಲ್ಲಿ ಸಮಸ್ಯೆಯಾಗಿಲ್ಲ. ಜನರು ಸಹಕಾರವನ್ನು ನೀಡುತ್ತಿದ್ದಾರೆ. 2 ದಿನಕ್ಕೊಮ್ಮೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ತಜ್ಞರ ಜೊತೆ ಸಭೆಯನ್ನ ನಡೆಸ್ತಾ ಇದೆ. ಇನ್ನು ಕೊರೋನಾದ 2ನೇ ಅಲೆಯಿಂದ ಆದ ಅನಾಹುತದಿಂದ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ ಎಂದರು. ಇನ್ನು ಅಂತ ಸೀರಿಯಸ್ ಏನು ಆಗಲಿಲ್ಲ, ಬಟ್ ಪ್ರಿಕಾಷನರಿ ಏನು ತೆಗೆದುಕೊಳ್ಬೋದು. ಈಗ 31 ಮಾರ್ಚ್ಗೆ 31 ಜನವರಿಗೆ ಏನು ಎಲ್ಲ ಇತ್ತು ಅದನ್ನೆಲ್ಲ ಆಗಲೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮುಂದೆ 1 ವಾರ 10 ದಿವಸ ವಾಚ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರ ಏನು ಡೈರೆಕ್ಷನ್ ಮಾಡ್ತದೆ ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಡಿಸಿಷನ್ ತೆಗೆದು. ಈಗ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ, ಕಠಿಣ ನಿಯಮಗಳನ್ನ ಜನರು ಪಾಲಿಸಿಲ್ಲ ಅಂದ್ರೆ ಲಾಕ್ಡೌನ್ ಅಂತದ್ದು ಅನಿವಾರ್ಯ ಆಗ್ತದೆ ಅಂತೇಳಿ. ತಮ್ಮ ಅಭಿಪ್ರಾಯ ಏನು ಸರ್? ಈಗ ಕೇಂದ್ರ ಸರ್ಕಾರ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ನಾವು ರಾಜ್ಯ ಸರ್ಕಾರದವರು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೇವೆ. ಈಗ ಕೇಂದ್ರ ಸರ್ಕಾರ ಟಫ್ ರೂಲ್ಸ್ ಕೊಟ್ಟರೆ ನಾವು ರಾಜ್ಯ ಸರ್ಕಾರನೂ ಕೂಡ ಟಫ್ ರೂಲ್ಸ್ ಮಾಡ್ತೇವೆ. ಅದರಿಂದ ಕೇಂದ್ರ ಯಾವಾಗಲೂ ಕೂಡ ನಮಗೆ ಡೈರೆಕ್ಷನ್ ಮಾಡ್ತಾ ಇರ್ತಾರೆ, ಏನಾಗ್ತಾ ಇರ್ತದೆ, ಎಷ್ಟು ಜಾಸ್ತಿ ಆಗ್ತಾ ಇರ್ತದೆ, ಯಾವ ಥರ ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಜೊತೆಗೆ ನಮ್ಮಲ್ಲೂ ಕೂಡ ಎಕ್ಸ್ಪರ್ಟ್ ಕಮಿಟಿ ಇದ್ದಾರೆ. ಆ ಎಕ್ಸ್ಪರ್ಟ್ ಕಮಿಟಿನೂ ಡೈಲಿ 2 ದಿವಸಕ್ಕೆ ಒಂದ್ಸಾರಿ ಮುಖ್ಯಮಂತ್ರಿಗಳು ಸಭೆ ಕೂಡ ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಏನು ಬರ್ತದೆ ಅದನ್ನು ಟಫ್ ರೂಲ್ಸ್ ಮಾಡ್ತಕ್ಕಂಥದಕ್ಕೆ ಅವರು ಎಕ್ಸ್ಪರ್ಟ್ ಕಮಿಟಿಯವ್ರು ಏನಾದ್ರು ಹೇಳಿದ್ರೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಚಾಚು ತಪ್ಪದೆ. ಒಂದು ವಾರದಿಂದ ಜಾಸ್ತಿ ಹಿನ್ನೆಲೆಯಲ್ಲಿ ಇದರ ಅವಶ್ಯಕತೆ ಕಾಣ್ತಾ ಇದೆಯಾ? ಅಲ್ಲ, ಎಕ್ಸ್ಪರ್ಟ್ ಕಮಿಟಿಯವರು ಏನು ತೀರ್ಮಾನ ಹೇಳ್ತಾ ಇರ್ತಾರೆ ಅದ್ರ ಪ್ರಕಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರ್ತಾರೆ.
ಒಂದು ಸ್ವಲ್ಪ ದಿವಸ ವಾಚ್ ಮಾಡಿ ಟಫ್ ರೂಲ್ಸ್ ಮಾಡಬೇಕು ಅಂತಂದರೆ 100% ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಡಿಸಿಷನ್ ತೆಗೆದುಕೊಳ್ತಾರೆ. ಅದರಲ್ಲಿ ಸಾರ್ವಜನಿಕರ ಹೆಲ್ತ್ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಇದೆಯೋ ಅದನ್ನು 100ಕ್ಕೆ 100 ಮುಖ್ಯಮಂತ್ರಿಗಳು. ಕಾಂಗ್ರೆಸ್ನಿಂದ ಮೇಕೆದಾಟು ಯೋಜನೆ ಸಂಬಂಧ ಪಾದಯಾತ್ರೆ ಹಮ್ಮಿಕೊಂಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ಮೇಕೆದಾಟು ಪಾದಯಾತ್ರೆಯನ್ನ ಕೈಬಿಡಬೇಕು. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಪಾದಯಾತ್ರೆಯನ್ನ ಕೈಬಿಡಿ. ಕೊರೋನಾ ಒಮಿಕ್ರಾನ್ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಕಾಂಗ್ರೆಸ್ ನಾಯಕರು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಜನರ ಹಿತದೃಷ್ಟಿಯಿಂದ ಉದ್ದೇಶಿತ ಪಾದಯಾತ್ರೆ ಕೈಬಿಡಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಮಾಡೋಕೆ ಕೆಲಸ ಇಲ್ಲ. ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಮೇಕೆದಾಟು ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಈಗ ರಾಜಕೀಯ ಕಾರಣಕ್ಕೆ ಪಾದಯಾತ್ರೆ ನೆಪದಲ್ಲಿ ಗಿಮಿಕ್ ಮಾಡ್ತಿದ್ದಾರೆ. ಇದು ಜನರಿಗೂ ಅರ್ಥವಾಗ್ತಿದೆ ಅಂತ ಕಿಡಿಕಾರಿದ್ರು. ವರ್ಷದಿಂದ ಅವರು ಏನೂ ಮಾಡಲಿಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಏನೂ ಮಾಡಲಿಲ್ಲ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ. ಅದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಅದರಲ್ಲಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಇನ್ನೇನು ಬೇರೆ ಏನು ಕೆಲಸ ಇಲ್ಲ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಥ್ರೂಔಟ್ ರಾಜ್ಯ ಸುತ್ತಿ ಏನೆಲ್ಲ ಹೇಳಬೇಕು, ಈ ಕೋವಿಡ್ ಬಗ್ಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಸರ್ಕಾರದ ಕಿವಿನ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಗಿಮಿಕ್ ಮಾಡಿಕೊಂಡು ಪಾದಯಾತ್ರೆಗೆ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ. ಅದು ಆಗೋದಿಲ್ಲ. ರಾಜ್ಯ ಸರ್ಕಾರ, ಸನ್ಮಾನ್ಯ ಬೊಮ್ಮಾಯಿಯವರು ಕೂಡ ಮತ್ತು ಯಡಿಯೂರಪ್ಪನವರು ಕೂಡ ಕೇಂದ್ರ ಸರ್ಕಾರ ಜೊತೆಲಿ ಏನೆಲ್ಲ ಅದನ್ನು ಕಾನ್ವರ್ಸೇಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಿದ್ದಾರೆ. 100ಕ್ಕೆ 100 ಮೇಕೆದಾಟಿನ ಯೋಜನೆಯನ್ನು ನಮ್ಮ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಜನ ಅದ ತೀರ್ಮಾನ ಮಾಡ್ತಿದ್ದಾರೆ. ಸರ್ಕಾರನೂ ಕೂಡ ಟಫ್ ರೂಲ್ಸ್ನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಈ ಸನ್ನಿವೇಶದಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನು ಕೂಡ ಅದು ನೆಸೆಸಿಟಿ ಇಲ್ಲ. ಆದ್ದರಿಂದ ಅವರು ಕೂಡ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಯಾಕೆ ಒಮಿಕ್ರಾನ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ವಿದೇಶಗಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. 2ನೇ ಅಲೆಯಲ್ಲಿ ಏನೆಲ್ಲ ತೊಂದರೆ ಆಗಿದೆ, 3ನೇ ಅಲೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ, ಕರ್ನಾಟಕದ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಅವರು ಈ ಪಾದಯಾತ್ರೆಯನ್ನು ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು ಅಂತ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿ ನಾಡಿನ ಅಧಿದೇವತೆಯ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯ ದರ್ಶನವನ್ನ ಪಡೆದುಕೊಂಡ್ರು. ಡಿಕೆ ಶಿವಕುಮಾರ್ಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಒಳ್ಳೆಯ ಕಾರ್ಯ ಮಾಡುವ ಮುನ್ನ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಮಾಡಿದ್ದೇನೆ. ಅದಕ್ಕಾಗಿ ನಾವು ಹೋರಾಟಕ್ಕೂ ಮುನ್ನ ದೇವರ ದರ್ಶನವನ್ನ ಮಾಡಿದ್ದೇವೆ. ರಾಜ್ಯದ ಹಿತಕ್ಕಾಗಿ ನಾವು ಈ ಮೇಕೆದಾಟು ಹೋರಾಟ ಮಾಡ್ತಿದ್ದೇವೆ. ಕುಡಿಯುವ ನೀರನ್ನ ಜನರಿಗೆ ಕೊಡಬೇಕು ಅನ್ನೋದು ನಮ್ಮ ಹೋರಾಟ ಎಂದರು. ಇನ್ನು ಮೇಕೆದಾಟು ಪಾದಯಾತ್ರೆಗೆ ಬಿಜೆಪಿ ನಾಯಕರಿಂದ ಟೀಕೆ ಕೇಳಿ ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು ಈಗ ಗಿಮಿಕ್ ಅಂತಿದ್ದಾರೆ. ವಾಜಪೇಯಿ ಕಾಲದಲ್ಲಿ ಅಡ್ವಾಣಿ ಅವರು ರಥಯಾತ್ರೆಯನ್ನ ಮಾಡಿದ್ರು. ದೇವೇಗೌಡರು ಈ ಹಿಂದೆ ಬೇಕಾದಷ್ಟು ಯಾತ್ರೆಗಳನ್ನ ಮಾಡಿದ್ರು. ಅದಕ್ಕೆ ಏನಂತ ಹೇಳಬೇಕು. ಕುಮಾರಸ್ವಾಮಿ ಅವರು ಕೂಡ ಯಾತ್ರೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ ಟೈಮ್ ನಲ್ಲಿ ಕೊರೋನಾ ಇರ್ಲಿಲ್ವಾ? ಇಡೀ ದೇಶದಲ್ಲಿ ಎಲ್ಲೂ ಕೊರೋನಾ ಇರ್ಲಿಲ್ವಾ? ಇದೀಗ ಮಾತನಾಡ್ತಾ ಇರುವವರಿಗೆ ಒಳ್ಳೇದಾಗ್ಲಿ ಅಂತ ವ್ಯಂಗ್ಯ ಮಾಡಿದ್ರು. ಕನ್ನಡ ನಾಡಿನ ದೇವಿ ಚಾಮುಂಡಿ ಇಡೀ ರಾಜ್ಯ ಏನೇ ಶುಭ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಈ ದೇವಿನ ಪ್ರಾರ್ಥನೆ ಮಾಡಿ ಹಿಂದಿಂದನೂ ಕೂಡ ಒಂದು ಸಂಪ್ರದಾಯ ಬಂದಿದೆ. ನಮ್ಮ ಧರ್ಮ ಯಶಸ್ಸು ಈ ದೇವಿಗೆ ತಂದೆ ಆದಂಥ ಒಂದು ಶಕ್ತಿ ಇದೆ. ಎಲ್ಲ ಅಡಚಣೆಗಳು ಕೂಡ ಸಂಹಾರ ಮಾಡೋಷ್ಟು ಶಕ್ತಿ ಕೂಡ ತಾಯಿ ಚಾಮುಂಡಿಗೆ ಇದೆ. ಇದನ್ನು ನಂಬ್ಕೊಂಡಿರೋರು ನಾವೆಲ್ಲ. ಇಡೀ ರಾಜ್ಯ ಈ ದೇವಾಲಯಗಳ ಜವಾಬ್ದಾರಿ ಕೂಡ ಹೊತ್ತು ಸರ್ಕಾರದ ಜೊತೆಲಿ ದೇವಿಗಳು ಕೂಡ ಆಶೀರ್ವಾದವನ್ನು ಎಲ್ಲ ದೇವಾಲಯಗಳು ಮಾಡ್ತಾ ಇದೆ. ನಾನು ರಾಜ್ಯದ ಹಿತಕ್ಕೋಸ್ಕರ, ಜನರ ಕುಡಿಯೋ ನೀರಿಗೋಸ್ಕರ
ಕಾವೇರಿ ಜಲಾನಯ ಪ್ರದೇಶದ ರೈತರಿಗೋಸ್ಕರ ನಾವು ಈ ಹೋರಾಟ ಹಮ್ಮಿಕೊಂಡಿದ್ದೇವೆ. ಇದು ಮೈಸೂರು ಜಿಲ್ಲೆ, ಚಾಮರಾಜನಗರನೂ ಕೂಡ ಮೈಸೂರು ಜಿಲ್ಲೆಯ ಒಂದು ಭಾಗ, ಇನ್ನೊಂದು ಬೆಂಗಳೂರು ಜಿಲ್ಲೆ, ರಾಮನಗರ ಜಿಲ್ಲೆ ಅದು ಒಂದು ಭಾಗ. ಈ ಮೇಕೆದಾಟು ಇದೆಯಲ್ಲ, ಈ ಮೇಕೆದಾಟಿಗೆ ಒಂದು ಗಡಿ ಮೈಸೂರು ಜಿಲ್ಲೆ, ಇನ್ನೊಂದು ಗಡಿ ಬೆಂಗಳೂರು ಜಿಲ್ಲೆ. ಇವೆರಡು ಒಂದೊಂದು ಜಿಲ್ಲೆ ಮಧ್ಯದಲ್ಲಿ ಆ ನೀರು, ಕಾವೇರಿ ನೀರು ತಾಯಿ ಹರಿತಾ ಇದ್ದಾಳೆ. ಸೊ ಅದಕ್ಕೆ ವಿಶೇಷವಾದಂಥ ಗಮನ. ಇದು ಈ ಮೈಸೂರು ಜಿಲ್ಲೆಯ ಜನತೆಯ ಹಕ್ಕಿದು, ಬೆಂಗಳೂರು ಜಿಲ್ಲೆಯ ಜನತೆಯ ಹಕ್ಕಿದು. ಈ ಮೈಸೂರಿಗೂ ಬೆಂಗಳೂರಿಗೂ ಸೇರುವಂಥ ಸ್ಥಳನೇ ಸಂಗಮ. ಮತ್ತು ನಾವು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡುತ್ತಾ ಬಂದಿದ್ದು ನಮ್ಮ ಎಲ್ಲ ಹೋರಾಟಗಳು ಫಲಪ್ರದವಾಗ್ತಿವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದು ದಪ್ಪ ಚರ್ಮದ ಸರ್ಕಾರವಾಗಿದೆ. ಹಾಗಾಗಿ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಿದ್ದೇವೆ. ಪರಿಣಾಮ ಇತ್ತೀಚೆಗೆ ನಡೆದ ಬಹುತೇಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸಿದೆ. ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಮೇಕೆದಾಟು ಯೋಜನೆ ಪಾದಯಾತ್ರೆಯನ್ನ ರಾಜಕಾರಣಕ್ಕಾಗಿ ಅಂತ ಬಿಂಬಿಸುತ್ತಿದ್ದಾರೆ. ಬಹುತೇಕ ವಿಚಾರಗಳಲ್ಲಿ ಹೋರಾಟವನ್ನ ನಡೆಸಿಕೊಂಡು ಬಂದಿದ್ದೇವೆ. ಮೇಕೆದಾಟು ಯೋಜನೆಯ ಸ್ಥಳ ಒಂದು ಬೆಂಗಳೂರು, ಮತ್ತೊಂದು ಮೈಸೂರು ಜಿಲ್ಲೆಯನ್ನ ಒಳಗೊಂಡಿತ್ತು. ನಂತರದ ದಿನಗಳಲ್ಲಿ ರಾಮನಗರ, ಚಾಮರಾಜನಗರ ಜಿಲ್ಲೆಗಳ ವ್ಯಾಪ್ತಿಗೆ ಒಳಗೊಂಡಿದೆ. ರಾಮನಗರ ಜಿಲ್ಲೆಯ ಕನಕಪುರ ಹಾಗೂ ಚಾಮರಾಜನಗರ ಜಿಲ್ಲೆಯ ಹನ್ನೂರಿನ ನಡುವೆ ಈ ಯೋಜನೆ ಬರಲಿದೆ. ಎಲ್ಲಾ ಪಕ್ಷಗಳಿಗೂ ಪಾದಯಾತ್ರೆಗೆ ಬರುವಂತೆ ಆಹ್ವಾನವನ್ನ ಕೊಟ್ಟಿದ್ದೇವೆ. ಇದನ್ನ ರಾಜಕಾರಣ ಅಂದ್ರೆ ಅಡ್ವಾಣಿ ಮಾಡಿದ ರಥಯಾತ್ರೆ ಏನು ಅಂತ ಪ್ರಶ್ನಿಸಿದ್ರು. ಇನ್ನು ಲಾಕ್ಡೌನ್ ಜಾರಿಗೂ ನಾವು ಹೆದರುವುದಿಲ್ಲ. ಕೊರೋನಾ ಪ್ರಕರಣಗಳನ್ನ ಹೆಚ್ಚಾಗಿ ಸೃಷ್ಟಿಸಿ ಪಾದಯಾತ್ರೆ ತಡೆಯಲು ಯತ್ನಿಸುತ್ತಿದ್ದಾರೆ. ಲಾಕ್ಡೌನ್ ಜಾರಿಯಾದ್ರೂ ನಾವು ಪಾದಯಾತ್ರೆ ನಡೆಸುತ್ತೇವೆ ಎಂದರು. ಹೆಮ್ಮೆ ಚರ್ಮದ ಸರ್ಕಾರ, ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಆದರೂ ಜನ ಈ ಸರ್ಕಾರದ ಕಾರ್ಯವೈಖರಿನ ಗಮನದಲ್ಲಿಟ್ಕೊಂಡು, ನಮ್ಮ ಹೋರಾಟ ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಎಲೆಕ್ಷನ್ಗಳು ಕೂಡ, ಏಕೆಂದರೆ ಹಿಂದೆ ಆಳ್ತ ಪಕ್ಷ ಬೈ ಎಲೆಕ್ಷನ್ ನಡೆಸೋದು, ಲೋಕಲ್ ಬಾಡಿ ಎಲೆಕ್ಷನ್ ನಡೆಸೋದು, ಯಾವುದೇ ಪಕ್ಷ ಇರಲಿ ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಈ ವಿಶೇಷವಾಗಿ ಕಳೆದ ಒಂದು ವರ್ಷದಿಂದ ಈಚೆಗೆ ಆಳ್ತ ಪಕ್ಷ ಇದ್ರೂ ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡಗಳ ಶ್ರಮಕ್ಕೆ ತಕ್ಕಂಥ ಫಲವನ್ನು ದೊರೆತು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ತದೆ ಅನ್ನೋದಕ್ಕೆ ಎಲ್ಲ ಥರದ ಸೂಚನೆಯನ್ನ ಜನ ಕೊಡ್ತಾ ಇದ್ದಾರೆ. ಸೊ ಈ ರಾಜ್ಯದ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ, ನಾನು ಫಸ್ಟ್ ಕ್ವಶನ್ ವಾಟ್ ಯು ಆಸ್ಕ್, ಅವರೆಲ್ಲ ನನಗೆ ಒಂದು ವಾರದಿಂದ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ. ಸೊ ವಿ ಹ್ಯಾವ್, ನಮ್ಮ CLP ಅವರು ಹೇಳ್ದಂಗೆ ನಾನು 1,00,000 ಮಾಸ್ಕ್ ಆರ್ಡರ್ ಕೊಡ್ತಾ ಇದ್ದೀನಿ. 1,00,000 ಮಾಸ್ಕ್ಗೆ ಸ್ಯಾನಿಟೈಸರ್ಸ್. ನಮ್ಮ ಮೆಡಿಕಲ್ ಟೀಮು 10 ಯೂನಿಟ್ಟು ಮೆಡಿಕಲ್ ಟೀಮ್ ಕೂಡ ಆನ್ ದಿ ವೇ ಇರ್ತದೆ. ನಮ್ಮ ಮೆಡಿಕಲ್ ಸೇಲ್ ಅವರು ಎಲ್ಲ ಕೂಡ ಇರ್ತದೆ. ಡಾಕ್ಟರ್ ಸೇಲ್ಸ್ ಎಲ್ಲ ಕೂಡ ಸುಮಾರು 100 ಜನ ಡಾಕ್ಟರ್ಸು ಇದಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. 100 ಡಾಕ್ಟರ್ಸ್, ನಮ್ಮ ಮೆಡಿಕಲ್ ಯೂನಿಟ್ ಡಾಕ್ಟರ್ಸು ಈ ಪಾದಯಾತ್ರೆಗೆ 100 ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲ ಕಡೆ ಹೈಜಿನಿಕ್ ವ್ಯವಸ್ಥೆ, ಎಲ್ಲ ಸ್ಕೂಲ್ಗಳಲ್ಲಿ, ಚೌಟ್ರಿಗಳಲ್ಲಿ, ಮಠಗಳಲ್ಲಿ, ನಮ್ಮ ಸ್ನೇಹಿತಗಳ ಮನೆಗಳಲ್ಲಿ ಮಿನಿಮಮ್ 5,000 ಜನರ ಅಕಾಮಿಡೇಷನ್ಗೆ, ಯಾರು 24 8 ದಿನ 10 ದಿನ ನಡೀತೀವಿ, ಹಾಲ್ಟ್ ಆಯ್ತೀನಿ ಅನ್ನೋರಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಜಿಲ್ಲೆ ಒಂದು ಭಾಗ ಇದೆ, ಮೈಸೂರು ಜಿಲ್ಲೆ ಒಂದು ಭಾಗ ಇದೆ ಅಂತ ನಾನು ಹೇಳಿದ್ದೀನಿ. ಇದು ಚಾಮರಾಜನಗರ, ಹನೂರು, ರಾಮನಗರ, ಕನಕಪುರ ಅಲ್ಲ ಇದು.
ಇನ್ನು ಬಳಿಕ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮೇಕೆದಾಟು ಯೋಜನೆ ಹೊಸ ಯೋಜನೆಯೇನಲ್ಲ. 1968ರಲ್ಲಿ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗಿನಿಂದಲೇ ಕಾಂಗ್ರೆಸ್ ಈ ಯೋಜನೆ ಬಗ್ಗೆ ಪ್ರಸ್ತಾಪಿಸಿತ್ತು. ಈಗ ಯೋಜನೆಯನ್ನ ತ್ವರಿತವಾಗಿ ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷ ಜನವರಿ 9ರಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ. ತಮಿಳುನಾಡಿನವರು ರಾಜಕೀಯ ಕಾರಣಕ್ಕಾಗಿ ಖ್ಯಾತಿಯನ್ನ ತೆಗೆದಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಮೇಕೆದಾಟು ಯೋಜನೆಯನ್ನ ತಡೆಯಲು ತಮಿಳುನಾಡಿನವರಿಗೆ ಸಾಧ್ಯವೇ ಇಲ್ಲ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮೇಕೆದಾಟು ಯೋಜನೆಯನ್ನ ವಿರೋಧಿಸುತ್ತಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ತಮಿಳುನಾಡಿನವರನ್ನ ಎತ್ತಿಕಟ್ತಾ ಇರೋರೇ ಬಿಜೆಪಿಯವರು. ಮೇಕೆದಾಟು ಯೋಜನೆ ವಿಳಂಬವಾಗಲು ಬಿಜೆಪಿಯವರೇ ಕಾರಣರಾಗಿದ್ದಾರೆ ಅಂತ ಆರೋಪಿಸಿದ್ರು. So this is the legal position. 177.25 TMC ನೀರನ್ನ ವರ್ಷದಲ್ಲಿ ನಾರ್ಮಲ್ ಇಯರ್ನಲ್ಲಿ ಮಳೆಗಾಲ ನಾರ್ಮಲ್ ಆಗಿದ್ದಾಗ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಪ್ರತಿ ತಿಂಗಳು ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ಏನು ಅಥಾರಿಟಿ ಇಸ್ ದೇರ್, ಆ ಅಥಾರಿಟಿ ನೋಡ್ಕೋತದೆ ಅದನ್ನು. ದೆನ್ ವೇರ್ ಇಸ್ ದಿ ಡಿಸ್ಪ್ಯೂಟ್ ಬಿಟ್ವೀನ್ ದಿ ತಮಿಳ್ನಾಡು ಅಂಡ್ ಕರ್ನಾಟಕ? ನೋ ಡಿಸ್ಪ್ಯೂಟ್ ಅಟ್ ಆಲ್. ನಮಗೆ ಬೀಳ್ತಕ್ಕಂಥ ಮಳೆ ನೀರನ್ನು ನಾವು ಬಳಸ್ಕೊಳ್ಳಲಿಕ್ಕೆ ನಮ್ಗೆ ಅಧಿಕಾರ ಇದೆ. ತಮಿಳುನಾಡಿನಲ್ಲಿ ಬೀಳ್ತಕ್ಕಂಥ ಮಳೆ ನೀರನ್ನು ಅವರು ಬಳಸ್ಕೊಳ್ಳಲಿಕ್ಕೆ ಅಧಿಕಾರ ಇದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ನೀರು ಹರಿದ್ರೆ ನಾವೇನು ತಡ್ಕೊಳಕ್ಕಾಗತ್ತಾ? ಇಟ್ ಗೋಸ್ ಟು ದಿ ತಮಿಳ್ನಾಡು ಅಂಡ್ ಬಂಗಾಳ ಕೊಲ್ಲಿಗೆ ಹೋಗುತ್ತೆ ನೀರು. ಈ ವರ್ಷ ನನಗಿರೋ ಮಾಹಿತಿ ಪ್ರಕಾರ ಸುಮಾರು 200 TMC ನೀರು ಹರ್ಕೊಂಡು ಹೊರಟೋಗ್ಬಿಟ್ಟಿದೆ. 200 TMC ನೀರು ಅಪಾರ್ಟ್ ಫ್ರಮ್ 177.25 TMC ವಾಟರ್ ಹರ್ಕೊಂಡು ಹೊರಟೋಗಿದೆ. ಹೆಚ್ಚಾಗಿ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ತಮಿಳುನಾಡಿನ ರಾಜಕೀಯ ಕಾರಣಕ್ಕೋಸ್ಕರವಾಗಿ ಖ್ಯಾತಿ ತೆಗೀತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ದೇ ಹ್ಯಾವ್ ನೋ ರೈಟ್ ಅಟ್ ಆಲ್. ಇವರಿಬ್ಬರು ಸೇರ್ಕೊಂಡು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೂತಿದ್ನಲ್ಲ, ಮೇಕೆದಾಟು ಯೋಜನೆ ಜಾರಿ ಮಾಡಬಾರ್ದು ಅಂತ ಕೂತಿದ್ರಲ್ಲ, ಯಾರ ಚಿತಾವಣೆ ಮೇಲೆ ಕೂತಿದ್ದದು ಇವರು? ಬಿಜೆಪಿಯವ್ರಿಗೆ ಗೊತ್ತಿಲ್ಲೋ ಇದು? ಬಿಜೆಪಿ ನ್ಯಾಷನಲ್ ಪಾರ್ಟಿ ಗೊತ್ತಿಲ್ಲೋ ಇದು? ಬಿಜೆಪಿ ರಾಜ್ಯ ಪಾರ್ಟಿ ಗೊತ್ತಿಲ್ಲೋ ಇದು? ದೇರ್ ಓನ್ ಪ್ರೆಸಿಡೆಂಟ್ ಮಿಸ್ಟರ್ ಅಣ್ಣಾಮಲೈ ಅವ್ರು ಏನು ಹೇಳ್ತಾರೆ? ಸಿ ಟಿ ರವಿ, ನೀವು ನೋಡಿದ್ದೀರ ಅವರ ಉತ್ತರ? ಅದಕ್ಕೋಸ್ಕರ ತಮಿಳುನಾಡಿನವ್ರನ್ನ ಎತ್ಕಟ್ಟಿರವರೇ ಇವರು ಬಿಜೆಪಿಯವರು. ಇನ್ನು ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ಎದುರಿಸಲು ನಾವು ಸನ್ನದ್ಧರಿದ್ದೇವೆ. 2023ರ ಏಪ್ರಿಲ್ಗೆ ವಿಧಾನಸಭೆ ಚುನಾವಣೆ ನಡೆಯಲೆಂದು ನಾವು ಬಯಸುತ್ತೇವೆ. ಒಂದು ವೇಳೆ ಇವರ ಕಚ್ಚಾಟದಿಂದ ಸರ್ಕಾರ ಪತನವಾಗಿ ಚುನಾವಣೆ ಬಂದರೆ ಎದುರಿಸಲು ಸಿದ್ಧರಿದ್ದೇವೆ. ಆದರೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಮುಂದಾಗುತ್ತಿಲ್ಲ ಎಂದರು. ಇನ್ನು ಡಿಕೆಶಿ ಹಾಗೂ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನನ್ನ ಅವರ ನಡುವೆ ಯಾವುದೇ ರೀತಿಯ ವೈಮನಸ್ಸಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಈಗ ಅವರಿಗೆ ಇಲ್ಲಿವರೆಗೆ ಕಾವೇರಿ ಡಿಸ್ಪ್ಯೂಟ್ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ರು. ಈಗ ಮೇಕೆದಾಟು ಯೋಜನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಆ ಥರದವರಲ್ಲ, ತಮಿಳ್ನಾಡಿನವ್ರ ಥರ ಅಲ್ಲ. ತಮಿಳ್ನಾಡು ಕೂಡ ನಮ್ಮ ದೇಶದಲ್ಲೇ ಇರೋ ರಾಜ್ಯ, ಅದು ಕೂಡ. ಆದರೆ ನಮ್ಮ ಹಕ್ಕನ್ನು ಬಿಟ್ಕೊಡ್ಬಾರ್ದು, ನಮ್ಮ ಜನರಿಗೆ ಅನ್ಯಾಯ ಆಗಬಾರ್ದಾಗಿ ನೋಡ್ಕೋಬೇಕು ಒಂದು ರಾಜ್ಯ ಸರ್ಕಾರವಾಗಿ. ನಮ್ಮ ನೀರಿನ ಹಕ್ಕನ್ನು ನಾವು ಪಡ್ಕೋಬೇಕು. ನಮ್ಮ ರೈತರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅದಕ್ಕೆ ನಾವು ಫೈಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಫೈಟ್ ಮಾಡೋಕ್ಕೆ ಹೋಗಲ್ಲ. ಎಲೆಕ್ಷನ್ ನಂಗೆ ಗೊತ್ತಿಲ್ಲ, ಕೆನಿ ಫೋರ್ಸಿ ಎಲ್ಲ ನಿನಗೇನು ಹಂಗೆ ಅನ್ಸುತ್ತೇನಪ್ಪ? ನಿನಗೆ ಅನಿಸಿದ ಮೇಲೆ ನೀನು ಬರ್ಕೋತೆಗೆ ನಂದು ಅದೇ ಅಭಿಪ್ರಾಯ ಅಂತ. ಅವರು ಕಚ್ಚಾಟದಿಂದ ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಆ ಕಾರಣದಿಂದ ಮುಂಚಿತವಾಗಿ ಬಂದರೆ ನಾವು ತಯಾರಾಗಿದ್ದೀವಿ ಎಲೆಕ್ಷನ್ ಎದುರಿಸಲಿಕ್ಕೆ. ಅವರಾಗಿದ್ದು ಕಳ್ಕೊಂಡ್ರೆ, ಅಧಿಕಾರ ಕಳ್ಕೊಂಡ್ರೆ ನಾವು ಈಗ ತಯಾರಾಗಿದ್ದೀವಿ. ನಾವಾಗಿದ್ದು ಸರ್ಕಾರನ ಮುಟ್ಟಕ್ಕೆ ಹೋಗಲ್ಲ, ಅಸ್ಥಿರಗೊಳಿಸಕ್ಕೆ ಹೋಗಲ್ಲ.
ದಟ್ ಇಸ್ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ಅಷ್ಟರ ಮಾತ್ರ ಎಲ್ಲ ಮಾಡಕ್ ಹೋಗಲ್ಲ. ಯಾರು ಹೇಳಿದವರು? ನಿಮ್ಗೆ ಹೆಂಗೆ ಕಾಣಿಸುತ್ತಾ? ಹಂಗೆ ಕಾಣಿಸುತ್ತೇನ್ರಿ? ಸುಮ್ಮನೆ BJP-ಯವರು JDS-ನವರು ಈ ಆಗದಿರೋದಕ್ಕೆ ಮೊಸರು ಕಲ್ಲು ಹುಡುಕಿದ್ರು ಅಂತ ಹುಡುಕ್ತಾ ಇದ್ದಾರೆ ಅಷ್ಟೇ. ನಾವಿಬ್ರು ಚೆನ್ನಾಗೇ ಇದ್ದೀವಿ, ಏನು ಇಲ್ಲ. ನೋ ಡಿಫರೆನ್ಸ್ ಬಿಟ್ವೀನ್ ಮೀ ಅಂಡ್ DK ಶಿವಕುಮಾರ್. ವಿ ಆರ್ ಗೋಯಿಂಗ್ ಟುಗೆದರ್. ಅವರ್ ಇಂಟೆನ್ಷನ್ ಈಸ್ ಟು dislodge this corrupt government. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದಿಂದ ಪಾದಯಾತ್ರೆ ಹಮ್ಮಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಪೂರ್ವಭಾವಿ ಸಭೆಗೂ ಮುನ್ನ ಮೆರವಣಿಗೆಯನ್ನು ನಡೆಸಲಾಯಿತು. JSS ಮಹಾವಿದ್ಯಾಪೀಠದ ಬಳಿ ಇರುವ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆರಂಭವಾದ ಮೆರವಣಿಗೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಒಟ್ಟಿಗೆ ಭಾಗಿಯಾಗಿದ್ರು. ಈ ವೇಳೆ ಕಾರ್ಯಕರ್ತರು ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಬೃಹತ್ ಸೇಬಿನ ಹಾರ ಹಾಕಿ ಸಂಭ್ರಮಿಸಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಡೊಳ್ಳು ನಗಾರಿ ಬಾರಿಸಿ ಕಾಂಗ್ರೆಸ್ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ರು. ಬಳಿಕ ಮೈಸೂರಿನ ರೈಲ್ವೆ ನಿಲ್ದಾಣದ ಬಳಿ ಇರುವ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಮೇಕೆದಾಟು ಯೋಜನೆಗಾಗಿ ಜನಾಂದೋಲನ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಕಾರ್ಯಾಧ್ಯಕ್ಷ R ಧ್ರುವನಾರಾಯಣ್, ಮಾಜಿ ಸಚಿವ ಡಾಕ್ಟರ್ HC ಮಹದೇವಪ್ಪ, ಶಾಸಕರಾದ ತನ್ವೀರ್ ಸೇಠ್, ಡಾಕ್ಟರ್ ಯತೀಂದ್ರ, ಅನಿಲ್ ಚಿಕ್ಕಮಾದು, MLC ಡಾಕ್ಟರ್ D ತಿಮ್ಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಹಾಗೂ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ DKಶಿ, ಮೇಕೆದಾಟಿನಿಂದ ಬೆಂಗಳೂರಿಗೆ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಕೊರೋನಾ ಹೆಸರಲ್ಲಿ ಕುಂಟು ನೆಪ ಹೇಳಿಕೊಂಡು ಪಾದಯಾತ್ರೆಗೆ ತಡೆಯೊಡ್ಡುವಂತಹ ಪ್ರಯತ್ನ ನಡೀತಾ ಇದೆ. ಕುಮಾರಣ್ಣ ನಮ್ಮ ಬಗ್ಗೆ ಏನು ಮಾತನಾಡಿದ್ರು ಅದು ನಮಗೆ ಆಶೀರ್ವಾದವಿದ್ದಂತೆ ಅಂತ ಟಾಂಗ್ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು, ನಾವು ರಾಜಕೀಯ ಉದ್ದೇಶದಿಂದ ಮೇಕೆದಾಟು ಪಾದಯಾತ್ರೆ ಮಾಡ್ತಿಲ್ಲ. ನಮ್ಮ ಪಾದಯಾತ್ರೆಯಿಂದ ಬಿಜೆಪಿ JDSಗೆ ನಡುಕ ಉಂಟಾಗಿದೆ. ಸಚಿವ ಗೋವಿಂದ ಕಾರಜೋಳ ಅವರು ಸಹ ಕಾಂಗ್ರೆಸ್ನವರು ತೂಕ ಉಳಿಸಿಕೊಳ್ಳಲು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಸಿಎಂ ಬೊಮ್ಮಾಯಿ ಇದು ಚುನಾವಣಾ ಗಿಮಿಕ್ ಅಂತಾರೆ. ಕಾಂಗ್ರೆಸ್ಗೆ ಪೊಲಿಟಿಕಲ್ ಗಿಮಿಕ್ ಮಾಡುವ ಅಗತ್ಯವಿಲ್ಲ ಅಂತ ಕಿಡಿಕಾರಿದ್ರು. ಚಾಮರಾಜನಗರ ಜಿಲ್ಲೆಯಲ್ಲಿ ನಮಗಿಂತ ಸ್ವಲ್ಪ ಹೆಚ್ಚು ಶಿಸ್ತಿತ್ತು ಅಂತೇಳಿ ನನಗನ್ನಿಸುತ್ತೆ. ಯಾಕಂತಂದ್ರೆ ಆ ಕಾರ್ಯಕ್ರಮ ಮುಗಿದಾಗ 4 ಗಂಟೆ, 4 ಗಂಟೆವರೆಗೂ ಕೂಡ ಒಬ್ಬ ಎದ್ದು ಹೋಗಿರಲಿಲ್ಲ. 4 ಗಂಟೆವರೆಗೂ ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಬಂದಿದ್ದವರೆಲ್ಲ ಇದ್ರು.
ನೀವು ಕೆಲವರು ಖಾಲಿ ಮಾಡಿಬಿಟ್ಟಿದ್ದೀರಿ. ಆದರೆ ಪಾದಯಾತ್ರೆ ಇದೆಯಲ್ಲ, ಅದಕ್ಕೆ ಸೀಮಿತವಾಗಿ ಮಾತ್ರ ಮಾತಾಡ್ತೇನೆ. JDSನವರಿಗೆ ಭಯ ಯಾಕಪ್ಪ ಬಂದಿದೆ ಅಂತಂದ್ರೆ, ಈ ಭಾಗ ನಾವೇ ಇದಕ್ಕೆ ವಾರಸುದಾರರು ಅಂತೇಳಿ ಅನ್ಕೋಬಿಟ್ಟಿದ್ರು ಅವರು. ಇತ್ತೀಚೆಗೆ ಅದು ಹುಸಿ ಆಗ್ತಾ ಇದೆ. ಕಾಂಗ್ರೆಸ್ನವರು ಹೈಜಾಕ್ ಮಾಡ್ಬಿಟ್ರು ಈ ಕಾರ್ಯಕ್ರಮನ. ನಾವು ಹೈಜಾಕ್ ಮಾಡಕ್ಕೆ ಅವ್ರಿನ್ನು ಮೊದಲೇ ಘೋಷಣೆ ಮಾಡಿದ್ರ ಪಾದಯಾತ್ರೆ ಮಾಡ್ತಾರೆ. ಹಿಂದೆನೂ ಕೂಡ ಮಾಡಿದ್ರು ಪಾದಯಾತ್ರೆನ. ಕಾರಜೋಳ್ಗೆ ಹೇಳ್ತೀನಿ, ಕಾರಜೋಳ್ ನೀವು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು ಗೊತ್ತಿದೆ ನನಗೆ. ಅದೇನಾದ್ರು ಇದ್ರೆ ಈಗಲೇ ಬಿಡುಗಡೆ ಮಾಡ್ಬಿಡಪ್ಪ, ನಾಳೆನೆ ಬಿಡುಗಡೆ ಮಾಡು. ಅದ್ಯಾಕೆ ಅಲ್ಲಿ ಕಾಯ್ಕೊಂಡಿರ್ತೀಯ 9ನೇ ತಾರೀಕಿನವ್ರಿಗೆ? ಈ ದೇಶಕ್ಕೆ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಇವ್ರು ಯಾರು ಕೂಡ ಮರಿಬಾರದು. ರಾಮನಗರವನ್ನ ಜಿಲ್ಲೆ ಮಾಡಿದವನು, ಜಿಲ್ಲೆಯ ಅಭಿವೃದ್ಧಿ ಮಾಡಿದವನು ನಾನು ಎಲ್ಲಿದ್ದೀನಿ, ಅವರು ವೇದಿಕೆ ಮೇಲೆ ಕಿತ್ತಾಡ್ತಿದ್ದಾರೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ಅಶ್ವತ್ಥ ನಾರಾಯಣ್ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು, ನಾನು ಮುಖ್ಯಮಂತ್ರಿಯಾಗಿದ್ದಾಗ 2016ರಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅನುಮೋದನೆ ಮಾಡಿದ್ದೆ. ರಾಮನಗರ ಜಿಲ್ಲೆಗೆ ನರ್ಸಿಂಗ್ ಮೆಡಿಕಲ್ ಕಾಲೇಜು ಮಂಜೂರು ಮಾಡಿದ್ದೆ. ನಾನು ಅನುಮೋದನೆ ಮಾಡಿದ್ದ ಆಸ್ಪತ್ರೆ ಕಟ್ಟಿಸಿದ್ರೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟೊಂದು ಜನರ ಪ್ರಾಣ ಉಳಿಸಬಹುದಾಗಿತ್ತು ಅಂತ ಕಿಡಿಕಾರಿದ್ರು. ಈ ಮದುವೆ ಮನೆಯಲ್ಲ ನೋಡಿದಿಲ್ಲ, ಫೋಟೋ ಶೂಟ್ ಮಾಡಿಸಿ ಗೊತ್ತಾ ಇರ್ತದೆ. ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಅಂತೇಳಿ ಪಾಪ ಅವ್ರು ಕಚ್ಚಾಡ್ತಾವ್ರೆ. 2006ರಲ್ಲಿ ಒಂದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ 1000 ಬೆಡ್ಡಿನ ಹೈಟೆಕ್ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ನರ್ಸಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜಿಗೆ ಚಾಲನೆ ಕೊಟ್ಟೆ. ನನ್ನ ಸರ್ಕಾರ ಹೋಗ್ತಿದ್ದಂಗೆ ಎಲ್ಲ ನಿಲ್ಲಿಸಿದ್ರು. ದುಡ್ಡು ರಿಲೀಸ್ ಮಾಡಿದ್ದೆ 360 ಕೋಟಿ. 10 ವರ್ಷ ಆಯಿತು. 5 ವರ್ಷ ಕಾಂಗ್ರೆಸ್ ಇದ್ದಲ್ಲ, ಯಾಕಪ್ಪ ಸಾಧನೆ ಮಾಡಲಿಲ್ಲ ನೀವು? 8 ವರ್ಷ BJP ಸರ್ಕಾರ. ಇನ್ನೂ ಆ ರಾಜೀವ್ ಗಾಂಧಿ ಅಟ್ಲೀಸ್ಟ್ ಅದ್ರಲ್ಲಿ ಆಸ್ಪತ್ರೆ ಓಪನ್ ಮಾಡಿದರೆ ಕೋವಿಡ್ ಪೀರಿಯಡ್ನಲ್ಲಿ ಎಷ್ಟು ಪ್ರಾಣ ಉಳಿಸ್ಬೋದಾಗಿತ್ತು ನಾವು. ಇವರಿಗೆ ಅಭಿವೃದ್ಧಿ ಬೇಕಿಲ್ಲ. ಇನ್ನು ಬಾನಿಕೊಂದು ಎಲ್ಲೇ ಎಲ್ಲಿದೆ ಹಾಡಿನ ಮೂಲಕ ಡಿಕೆಶಿಗೆ ಟಾಂಗ್ ಕೊಟ್ಟ ಅವರು, ಚುನಾವಣೆಗೆ ಇನ್ನು 1.5 ವರ್ಷ ಕಾಲಾವಕಾಶ ಇದೆ, ಈಗಾಗಲೇ ನಾವು ಗೆದ್ದೇ ಬಿಟ್ಟಿದ್ದೇವೆ, ಆ ಬಿಲ್ ತೆಗಿತೇವೆ, ಈ ಬಿಲ್ ತೆಗಿತೇವೆ ಅಂತ ಹೇಳ್ತಿದ್ದಾರೆ. ಮೇಕೆದಾಟು ಪಾದಯಾತ್ರೆಯಂತಹ 100 ಯಾತ್ರೆಯನ್ನ ಮಾಡ್ಲಿ, ನನಗೇನು ಆತಂಕ ಇಲ್ಲ. ಆದ್ರೆ ಒಮಿಕ್ರಾನ್ ನಂತಹ ಪರಿಸ್ಥಿತಿಯಲ್ಲಿ ಇವೆಲ್ಲ ಬೇಕಿತ್ತ. ಆದ್ರೆ ಜನಸಾಮಾನ್ಯರ ಬಗ್ಗೆ ಕಾಳಜಿ ತೋರಿಸಿ, ನಿಮ್ಮ ಪ್ರತಿಷ್ಠೆಗಳಿಗೆ ಜನರನ್ನ ಬಲಿ ಕೊಡಬೇಡಿ ಅಂತ ಕಿವಿ ಮಾತು ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಮಾಡುವಂತಹ ಟೀಕೆಗಳನ್ನ ಜೀರ್ಣಿಸಿಕೊಳ್ತಿದ್ದಾರೆ ಎಂಬ ಡಿಕೆಶಿ ಹೇಳಿಕೆಗೆ ಮಾತನಾಡಿದ ಅವರು, ಬಂಡೆಗಳನ್ನೇ ಜೀರ್ಣಿಸಿಕೊಂಡವರಿಗೆ ಟೀಕೆಗಳನ್ನ ಜೀರ್ಣಿಸಿಕೊಳ್ಳುವುದು ಯಾವ ಲೆಕ್ಕ? ನೀವು ರಾಮನಗರ ಜಿಲ್ಲೆಯ ಕಲ್ಲು ಬಂಡೆಗಳನ್ನೇ ಜೀರ್ಣಿಸಿಕೊಂಡವರು. ಮೇಕೆದಾಟು ಯೋಜನೆಗೆ DPR ಮಾಡಿಸಿದವನು ನಾನು. ರಾಜಕೀಯ ಲಾಭಕ್ಕಾಗಿ ಪಾದಯಾತ್ರೆ ಹೊರಟಿದ್ದೀರಿ. ನಿಮ್ಮ ಹೈಟೆಕ್ ಪಾದಯಾತ್ರೆಯನ್ನ ಜನರು ಗಮನಿಸುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಪ್ರೀ ವೆಡ್ಡಿಂಗ್ದು ಅದೇ ರೀತಿ ಈ ಪಾದಯಾತ್ರೆಗೆ ಮೊದಲನೇ ಬಾರಿಗೆ ಪ್ರೀ ಪಾದಯಾತ್ರೆದು ಶೂಟಿಂಗ್ಗಳು, ಅದೇನು ಸ್ಟೈಲ್ ನೋಡಬೇಕು ಅವೆಲ್ಲ ನೋಡಿದ್ ನನ್ನನ್ನು. ಅದೆಂಥದ್ದು ಸಾಹಿತಿಗಳಿದ್ದೀರಿ, ಬುದ್ಧಿವಂತರಿದ್ದೀರಿ, ಇದೆಲ್ಲ ಇದೆಯಲ್ಲ. ಇಲ್ಲಿ ಸಾಹಿತ್ಯ ಬುದ್ಧಿವಂತಿಕೆ ಮುಖ್ಯ ಅಲ್ಲ, ನಾಡಿನ ಜನತೆಯ ಸಮಸ್ಯೆಗಳಿಗೆ ಯಾವ ರೀತಿ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಅನ್ನೋದು ಮುಖ್ಯ. ಇಲ್ಲಿ ಪ್ರಶ್ನೆ ಬಹಳ ವಿಷಯಗಳಿದೆ ಚರ್ಚೆ ಮಾಡಿದ್ರೆ. ನನಗೆ ಇವ್ರ ಪಾದಯಾತ್ರೆಯಿಂದ ನಾಳೆ ಬೆಳಗ್ಗೆ ಏನು ಸಾಧಿಸ್ತೀವಿ ಅಂತ ಹೊರಟವರಲ್ಲ, ಇದಕ್ಕೇನು ನಮಗೇನು ದೊಡ್ಡ ಆತಂಕ ಇಲ್ಲ. ಇನ್ನೂ ಸ್ವಲ್ಪ ಪಾದಯಾತ್ರೆ ಮಾಡಲಿ. ಈ ಒಂದು ಯೋಜನೆ ಏನಿದೆ, ಒಂದು ಯೋಜನೆಯನ್ನ ಇಟ್ಕೊಂಡು 3 ಪಕ್ಷಗಳು ಈ ರೀತಿಯಾಗಿ ನಾನು ಈ ವಿಷಯದಲ್ಲಿ ಬ್ರದರ್ ನನಗೇನು ಕ್ರೆಡಿಟ್ ಬೇಕಿಲ್ಲ. ದೇವೇಗೌಡರಿಗೆ ಯಾರು ಕ್ರೆಡಿಟ್ ಕೊಟ್ಟವ್ರೆ? ಅವ್ರ ಸುದೀರ್ಘ ಹೋರಾಟದಲ್ಲೇ ದೇವೇಗೌಡರು ಕ್ರೆಡಿಟ್ ಕೊಡೋಕ್ಕಾಗಿಲ್ಲ. ಯಾರು ಅವ್ರ ಬಗ್ಗೆ ಹೆಸರನ್ನೇ ಹೇಳಲ್ವಲ್ಲ. ಇವತ್ತು ನೋಡಿದೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಒಬ್ಬರು ಪಾಪ ವಿಶೇಷ ಆರ್ಟಿಕಲ್ ಬರೆದಿದ್ದಾರೆ. 5 ಜನ ಮಾಜಿ ಮುಖ್ಯಮಂತ್ರಿಗಳು ಫೋಟೋ ಹಾಕವ್ರೆ. ಕಾವೇರಿ ನೀರನ್ನು ಉಳಿಸ್ಲಿಕ್ಕೆ ಏನು ದೊಡ್ಡ ಸಾಧನೆ ಅಂತ ಹೇಳಿ ಕೆಲಸ ಮಾಡಿರೋರು ಯಾರು? ಕಾವೇರಿ ನೀರು ಉಳಿಸಿದಾರೆ ಯಾರು? ಏನು ರಸ್ತೆಯಲ್ಲಿ ಟೈರ್ ಸುಟ್ರೆ ನೀರು ಉಳಿಸ್ತಾರಾ?
ಇವರೇನೋ ಮಾಡಿದ್ರಂತಾರೆ, ಏನೋ ಹಾಕೊಂಡವ್ರೆ. ಯಾವಾಗ ಮುಖ್ಯಮಂತ್ರಿಗಳಿದ್ದಾಗ 88, 89ರಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಅಲೆಕ್ಸಾಂಡರ್ ಅವರು ತಮಿಳುನಾಡಿನ ಗವರ್ನರು, ಎಲೆಕ್ಟೆಡ್ ಗೌರ್ಮೆಂಟ್ ಇಲ್ಲ ಅವರು. ಆದರೆ ಇನ್ಯಾವುದೇ ಸರ್ಕಾರಗಳು ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೆ ಗಣನೆಗೆ ತೆಗೆದುಕೊಂಡಿಲ್ಲ. ಈ ಮೇಕೆದಾಟು ಅವ್ರಿಗೆ ಶುರು ಮಾಡ್ಕೊಂಡ್ರು ಅಡ್ವಾನ್ಸ್ ಆಗಿ. ನಾವು ಯಾತಕ್ಕೆ ಹೈಜಾಕ್ ಮಾಡ್ಕೊಂಡ್ರೆ ಬಿಟ್ಟು ಅದಿರಲಿ, ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ. ನನ್ನ ಪ್ರೋಗ್ರಾಮೇ ಬೇರೆ ಇದೆ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಬೇರೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ, ನಡೆಸಲಿ ಪಾದಯಾತ್ರೆ ಅಂತಲೇ ಇದ್ದಾನೆ. ನಮ್ಮ ಕಾರ್ಯಕ್ರಮ ತೋರ್ಗಾಣಿಕೆಗಲ್ಲ, ನಮ್ಮ ಕಮಿಟ್ಮೆಂಟ್ ಮಾಡಿ ತೋರಿಸಿದೀವಲ್ಲ. ದೇವೇಗೌಡರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ, ಯಾವ ರೀತಿ ರೈತನ ಉಳಿಸಬೇಕು ಅಂತೇಳಿ, ಯಾವ ರೀತಿ ನಮ್ಮ ನೆಲ ಜಲವನ್ನು ಉಳಿಸಬೇಕು ಅಂತೇಳಿ, ಆ ಮಾರ್ಗದಲ್ಲಿ ಯಾವ ರೀತಿ ಹೋಗ್ತೀವಿ ಅನ್ನೋದನ್ನ ನಾಡಿನ ಜನತೆ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಸದ್ಯದಲ್ಲೇ ಶುರು ಮಾಡ್ತೀವಿ. ನನಗೇನು ಈ ಪಾದಯಾತ್ರೆ ಬಗ್ಗೆ ನನಗೇನು ಆತಂಕ ಇಲ್ಲ. ಆದ್ರೆ ಒಂದು ಹೇಳೋದು, ಓಮಿಕ್ರಾನ್ ಪೀರಿಯಡ್ನಲ್ಲಿ ಈಗಾಗಲೇ ಜನವರಿ ತಿಂಗಳು ದೊಡ್ಡ ಮಟ್ಟದಲ್ಲಿ ಅನಾಹುತ ಇದೆ ಅಂತಕ್ಕಂಥದ್ದನ್ನ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಾರ್ಥಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಅವಶ್ಯಕತೆ ಇದೆಯಾ? ಇನ್ನೂ 1 ವರ್ಷ ಇದೆ ಚುನಾವಣೆ, ಆ ಥರ ಬೇಕಿಲ್ಲ. ಅಲ್ಲಿ ಅಧಿಕಾರಿಗೆ ಬಂದೇ ಆಯಿತು, 150 ಸೀಟು ಬಂದೇ ಆಯಿತು, ಅದು ಬಿಲ್ ತೆಗಿತೀವಿ, ಈ ಬಿಲ್ ತೆಗಿತೀವಿ. ಬಾನಿಗೊಂದು ಎಲ್ಲಿದೆ ಇದೆಯಲ್ಲ ರಾಜ್ಕುಮಾರ್ ಹಾಡು, ಪ್ರೇಮದ ಕಾರಣಕ್ಕೆ ಅದೇ ಆಡ್ಬೇಕಾಯ್ತು. ನಾನು ಮೇಕೆದಾಟು ಪಾದಯಾತ್ರೆಯ ಸಿದ್ಧತೆಯಲ್ಲಿದ್ದೇನೆ. ರಾಮನಗರದಲ್ಲಿ ಗಲಾಟೆ ಆಗಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಏನ್ ಸುಳ್ಳು ಹೇಳೋದಕ್ಕೆ ಹೋಗಿದ್ರೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ಅಶ್ವಥ್ ನಾರಾಯಣ ಅದೇನು ಕ್ಲೀನ್ ಮಾಡಿದ್ದಾರೋ ಗೊತ್ತಿಲ್ಲ. ಅಶ್ವಥ್ ನಾರಾಯಣನಿಗೂ ರಾಮನಗರಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ರಾಮನಗರ ಜಿಲ್ಲೆ ಮಾಡಿದ್ರು, ಹೆಡ್ ಕ್ವಾರ್ಟರ್ಸ್ ನಲ್ಲಿ ಒಂದಷ್ಟು ಕಟ್ಟಡವನ್ನು ಕಟ್ಟಿಸಿದ್ರು. ಅಶ್ವಥ್ ನಾರಾಯಣ ಏನ್ ಮಾಡ್ತಾರೆ? ಒಂದು ದಿನವೂ ಸೌಜನ್ಯಕ್ಕೂ ನಮ್ಮನ್ನ ಮಾತನಾಡಿಸಿಲ್ಲ. ಕೋವಿಡ್ ನಿಂದ ಸತ್ತವರಿಗೆ ಪರಿಹಾರ ಕೊಟ್ಟಿದ್ದಾರಾ? ಅದನ್ನಾದ್ರೂ ಹೇಳಲಿ ಅಂತ ಸವಾಲು ಹಾಕಿದ್ರು. ನಾವು ಪಾಪ ಬೆಂಗಳೂರಿಂದ ಋಷಭಾವತಿಲಿ ಬರ್ತದಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಲಿ ಅಂತ ನಾವು ಕಾಯ್ಕೊಂಡಿದ್ದು. ಎಲ್ಲ ಭಾಳ ವರ್ಷದಿಂದ ಭಾಳ ಗಲೀಜಾಗ್ಬಿಟ್ಟಿದೆ, ಕ್ಲೀನ್ ಮಾಡ್ತೀವಿ ಅಂತ. ಏನು ಕ್ಲೀನ್ ಮಾಡೋದು ನನಗೆ ಗೊತ್ತಿಲ್ಲ. ಈಗ ಏನು ಗಲಾಟೆ ಆಗಿದೆಯೋ ಏನು ವಿಚಾರ ನಾನು ತಿಳ್ಕೊಳ್ತೀನಿ. ನನಗೆ ಎಲ್ಲ ನೋಡಿದ್ರಲ್ಲ, ಇಷ್ಟೊತ್ತು ನಾನು ಪಾದಯಾತ್ರೆಯಲ್ಲಿದ್ದೆ, ನೀವೇ ಇದ್ದೀರಿ, ನನಗಿನ್ನ ಏನೂ ಗೊತ್ತಿಲ್ಲ. ಬೇಕಾದ್ರೆ ನಾನು ಒಂದು ಅರ್ಧ ಗಂಟೆ ನಾನು ತಿಳ್ಕೊತೀನಿ, ತಿಳ್ಕೊಂಡು ಬೇಕಾದ್ರೆ ಮಾತಾಡ್ತೀನಿ. ಅಲ್ಲ, ಅವ್ರು ಹೇಳ್ತಾ ಇರುವಂಥದ್ದು, ಅಶ್ವಥ್ ನಾರಾಯಣ ಹೇಳ್ತಾ ಇರುವಂಥದ್ದು, ಅಭಿವೃದ್ಧಿ ಮಾಡಿರುವಂಥದ್ದು ಬಿಜೆಪಿ, ರಾಮನಗರ ಅವರ ಅಭಿವೃದ್ಧಿಗೆ ಬಿಜೆಪಿನೇ ಮಾಡಿದ್ದು ನೋಡ್ರಿ, ರಾಮನಗರಕ್ಕೂ ಅಶ್ವಥ್ ನಾರಾಯಣಗೂ ಏನು ಸಂಬಂಧ? ಇನ್ನು ಕುಮಾರಸ್ವಾಮಿ ಜಿಲ್ಲೆ ಮಾಡಿ ಒಂದಷ್ಟು ಬಿಲ್ಡಿಂಗ್ ಆರು ಕಟ್ಟವ್ರೆ ಅಂತ ಹೇಳಿದ್ರೆ ಅರ್ಥ ಇದೆ. ರಾಮನಗರದಲ್ಲಿ ಒಂದಷ್ಟು ಬಿಲ್ಡಿಂಗು, ಹೆಡ್ ಕ್ವಾರ್ಟರ್ಸು ಕಟ್ಟವ್ರೆ ಕುಮಾರಸ್ವಾಮಿ. ಪೊಲಿಟಿಕಲಿ ವಾಟ್ ಎವರ್ ಮೇ ಬಿ ದಿ ಡಿಫರೆನ್ಸ್. ಅದು ಬಿಟ್ಟರೆ ಇವ್ರಿಗೂ ಬಿಜೆಪಿಗೆ ಏನು ಮಾಡಿದಾರೋ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಕೊಡಲಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಏನೇನೋ ಮಾತಾಡಿದ್ರು. ಈಗ ಇವತ್ತು ಪುತ್ಥಳಿ ಅವ್ರು ಆಯಿತು, ಇನಾಗ್ರೇಟ್ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ಅಂಬೇಡ್ಕರ್ ಅವ್ರದ್ದು, ಕೆಂಪೇಗೌಡರದು ಇವ್ರು ಮಾಡಿಸಿದ್ರಾ? 25ನೇ ದಿನವಾದ ಇಂದು ಸಹ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅತಿಥಿ ಉಪನ್ಯಾಸಕರು ತಮಗೆ ಕಾಯಂ ನೇಮಕಾತಿ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನಾ ಧರಣಿ ನಡೆಸಿದ್ರು. ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ನಡೆತಾ ಇರುವಂತಹ ಪ್ರತಿಭಟನಾ ಧರಣಿಯಲ್ಲಿ ರಾಜ್ಯದಲ್ಲಿರುವ 14,000 ಅತಿಥಿ ಉಪನ್ಯಾಸಕರಿಗೆ ಕಾಯಂ ಮಾಡಿ ಆದೇಶವನ್ನು ಹೊರಡಿಸಬೇಕು ಅಂತ ಒತ್ತಾಯಿಸಲಾಯಿತು. ಸರ್ಕಾರ ತನ್ನ ಜವಾಬ್ದಾರಿತನ ತೋರ್ತಿದ್ದು ಅಶ್ವಥ್ ನಾರಾಯಣ್ ನಮಗೆ ಯಾಮಾರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಾದ ನಾವು ಕಳೆದ 25 ದಿನಗಳಿಂದ ತರಗತಿ ಬಹಿಷ್ಕಾರ ಮಾಡಿಕೊಂಡು ನಮ್ಮ ನ್ಯಾಯಯುತ ಹೋರಾಟಕ್ಕೆ ಸರ್ಕಾರದ ಒಂದು ಮಧ್ಯಪ್ರವೇಶಕ್ಕೆ ಒತ್ತಾಯ ಮಾಡಿ ತರಗತಿಯನ್ನು ಬಹಿಷ್ಕಾರ ಮಾಡಿದ್ದೀವಿ. ಸರ್ಕಾರ ಇದುವರೆಗೂ ಕೂಡ ತನ್ನ ಜವಾಬ್ದಾರಿತನದಿಂದ ನುಡಿಸ್ಕೊಂಡು ಕೇವಲ ವೇತನ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇರೋಂಥದ್ದು ನಮಗೆಲ್ಲ ಭಾಳ ಬೇಸರ ತಂದಿರೋಂಥ ವಿಚಾರ. ನಮ್ಮ ಏಕೈಕ ಉದ್ದೇಶ ನಾಯಕರು ನಮಗೆ ಕೇವಲ 200 ಕೋಟಿ ರೂಪಾಯಿಯನ್ನು ಸರ್ಕಾರ ಎತ್ತಿಟ್ಟರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಭಾಳ ಸರ್ಕಾರಕ್ಕೆ ಮನವರಿಕೆ ಮಾಡೋದ್ರ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರೋಂಥದ್ದನ್ನು ಗಮನಿಸ್ಬೋದು. ಹಾಗಾಗಿ ಸರ್ಕಾರ 1977ರ ಕರ್ನಾಟಕ ಸರ್ಕಾರದ ನೇಮಕಾತಿ ನಿಯಮಾವಳಿ ಅಡಿನಲ್ಲಿ 1/2/3 ಮತ್ತು 14ರ ಅಡಿನಲ್ಲಿ ತಾತ್ಕಾಲಿಕ ನೆಲೆಗಟ್ಟಿನಲ್ಲಿ ದುಡಿತಾ ಇರುವಂಥ ನಮ್ಮಂಥ ಅತಿಥಿ ಉಪನ್ಯಾಸಕರನ್ನು ಸೇವೆ
ವಿಲೀನಗೊಳಿಸ್ಕೊಳ್ಳಿಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡ್ಕೋಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಇಲಾಖೆಯ C&R ರೂಲನ್ನು ತಿದ್ದುಪಡಿ ಮಾಡಿಕೊಂಡು ಕಾಯಮತಿ ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ನಾವು ಬೆಳಗಾಂ ಚಲೋ ಮಾಡಿದ್ದೀವಿ, ಮತ್ತು ಧಾರವಾಡನಲ್ಲಿ ಜಂಟಿ ನಿರ್ದೇಶಕರ ಕಚೇರಿ ಮುಂದೆ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನಲ್ಲಿ ವ್ಯಾಘ್ರನ ಉಪಟಳ ಮುಂದುವರೆದಿದ್ದು ಜನರನ್ನ ಭಯಭೀತರನ್ನಾಗಿಸಿದೆ. ಮೊನ್ನೆ ಅಂತರಸಂತೆ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಹುಲಿಯೊಂದು ಹಸುವೊಂದನ್ನ ಕೊಂದು ಹಾಕಿತ್ತು. ನಿನ್ನೆ ಮೊತ್ತ ಗ್ರಾಮದ ಬಳಿ ಕಾಣಿಸಿಕೊಂಡು ಕುರಿ ಮೇಲೆ ದಾಳಿಯನ್ನು ನಡೆಸಿ ಮತ್ತಷ್ಟು ಭಯಭೀತಿಯನ್ನ ಉಂಟು ಮಾಡಿದೆ. ಆಡಹಗಲೇ ಪ್ರತ್ಯಕ್ಷಗೊಂಡು ಜನರ ಆತಂಕಕ್ಕೆ ಕಾರಣವಾಗಿರುವ ಹುಲಿಯ ಸೆರೆಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದು ಗ್ರಾಮದ ಹೊರ ವಲಯದಲ್ಲಿ ಬೋನಿಗಿರಿಸಿ ಹುಲಿಯ ಸೆರೆಗೆ ತಂತ್ರ ರೂಪಿಸಿದ್ದಾರೆ. ಇನ್ನು ಹುಲಿಗೆ ವಯಸ್ಸಾಗಿರುವಂತಹ ಪರಿಣಾಮ ಬೇಟೆಯಾಡಲು ಅಶಕ್ತವಾಗಿ ಆಹಾರ ಹುಡುಕಿಕೊಂಡು ನಾಡಿನತ್ತ ಬಂದಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಸ್ಥಳ ಪರಿಶೀಲಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿ ಸೆರೆಗೆ ಬೋನು ಅಳವಡಿಸಿದ್ದಾರೆ. ಇದೆ ನೋಡಿ, ಮತ್ತು ಮನೆ ಹತ್ರನೇ ಬಂದು ಹುಲಿ ಕುರಿಯನ್ನು ತೆಗೆದುಕೊಂಡು 2 ದಿನ ಆಯಿತು ಬಂದು, ಮತ್ತು ಫಾರೆಸ್ಟ್ ಇಲಾಖೆಯವರು ಬೋನನ್ನು ತಂದಿಟ್ಟಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಧನುರ್ಮಾಸದ ಅಮಾವಾಸ್ಯೆಯ ದಿನ ವಾಮಾಚಾರಕ್ಕೆ ಯುವಕ ಬಲಿಯಾಗಿದ್ದು ನಂಜನಗೂಡು ತಾಲೂಕಿನ ಹಳೇಪುರದ ಕೆರೆಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ವಾಮಾಚಾರಕ್ಕೆಂದು ಕಿರಾತಕರು SSLC ಓದುತ್ತಿದ್ದಂತಹ ವಿದ್ಯಾರ್ಥಿಯನ್ನ ಬಲಿಕೊಟ್ಟಿದ್ದು ಮನು ಎಂಬಾತನೇ ವಾಮಾಚಾರಕ್ಕೆ ಬಲಿಯಾದ ದುರ್ದೈವಿಯಾಗಿದ್ದಾನೆ. ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದ ಸಿದ್ದರಾಜು ಎಂಬುವವರ ಪುತ್ರ ಮನು ಇದೀಗ ಬಲಿಯಾಗಿದ್ದು ವಾಮಾಚಾರಕ್ಕೆ ಸ್ನೇಹಿತನನ್ನೇ ಬಲಿಕೊಟ್ಟಿರುವಂತಹ ಕಿರಾತಕರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಪೊಲೀಸ್ ಠಾಣೆಯ PSI ಮಹೇಂದ್ರ ಮತ್ತು ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ದೊಡ್ಡ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಂಜಯ್ಯ ಅಂತ ನನ್ನ ಹೆಸರು. ಯಾವೂರವರು? ಹಳೇಪುರ ಸರ್, ದೊಡ್ಡ ಕಾಲೋನಿ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಹಳೇಪುರ ಕೆರೆಯಲ್ಲಿ ಒಂದು ನಿನ್ನೆ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಇದ್ದ ಕಾರಣ ರಾತ್ರಿ ವಾಮಾಚಾರ ನಡೆದಿದೆ. ವಾಮಾಚಾರದಿಂದ ಒಂದು ಹುಡುಗ SSLC ಓದ್ತಾರೆ ಅಂತ ಹುಡುಗರು ಬಂದು ಕಾರ್ಯಗಳನ್ನ ತಗೋತೀವಿ ಹೇಳ್ತಿರ್ಬೇಕಾದ್ರೆ ಒಂದು ಅನಸ್ಪತಿಕವಾಗಿ ಒಂದು ಸಾವಾಗಿದೆ ಅಂದ್ಬಿಟ್ಟು ಬೆಳಗ್ಗೆ ಪ್ರಚಾರ ಆದಾಗ ನಾವು ಗ್ರಾಮದವರೆಲ್ಲ ಬಂದು ನೋಡಿದಾಗ ನಂಜನಗೂಡ ಇವರು ಮೀನುಗಾರರು ಬಂದು ಬೆಸ್ತರು ಕೆಲವನ್ನವರು ಬಾಡಿಯನ್ನು ಎತ್ತಿ ಪೋಸ್ಟ್ಮಾರ್ಟಮ್ಗೆ ಕಳಿಸಿಬಿಟ್ಟಿದ್ದಾರೆ ಸರ್. ತೋಟದ ಮನೆಯೊಂದರ ಪಂಪ್ ಸೆಟ್ನಲ್ಲಿ ಅವಿತುಕೊಂಡಿದ್ದ ಚಿರತೆಯನ್ನ ಸೆರೆ ಹಿಡಿದಿರುವಂತಹ ಘಟನೆ ಗಡಿ ಜಿಲ್ಲೆ ಚಾಮರಾಜನಗರದ ಬೂಡ್ನಾಕೂಡು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ತೋಟವೊಂದರಲ್ಲಿ ನಿನ್ನೆ ಬೆಳಿಗ್ಗೆಯೇ ಚಿರತೆಯೊಂದು ಸೇರಿಕೊಂಡಿದ್ದು ಜಮೀನಿನ ಮಾಲೀಕರು ಎಂದಿನಂತೆ ಪಂಪ್ ಸೆಟ್ ರೂಮಿಗೆ ಹೋಗಿ ಬಾಗಿಲು ತೆರೆದಾಗ ಚಿರತೆ ಇರುವುದನ್ನು ಗಮನಿಸಿದ್ದಾರೆ. ತಕ್ಷಣ BRT ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯಾಧಿಕಾರಿಗಳು ಪಶುವೈದ್ಯರೊಂದಿಗೆ ತೆರಳಿ ಅರವಳಿಕೆ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿರತೆಯನ್ನ ಸೆರೆ ಹಿಡಿದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಅರಣ್ಯಕ್ಕೆ ಬಿಡಲಾಗಿದೆ. ಇವಷ್ಟೇ ವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.